ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನೀರು ಸರಬರಾಜು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ಮಾಜಿ ಸಚಿವ ಆನಂದ್ ಸಿಂಗ್ ರವರು ತಮ್ಮ ಟ್ಯಾಂಕರ್ಗೆ ನೀರು ತುಂಬಿಸಿಕೊಂಡು ದುರ್ಬಳಕೆ ಮಾಡುತ್ತಾರೆಂದು ನಗರಸಭಾ ಪೌರಾಯುಕ್ತರು ಆರೋಪಿಸಿದ್ದರು. ಈ ಕುರಿತಾಗಿ ದಿನಾಂಕ 26ರಂದು ಆನಂದ್ ಸಿಂಗ್ ಸೇರಿದಂತೆ ಕೆಲ ನಗರಸಭಾ ಸದಸ್ಯರು ಹಾಗೂ ಆನಂದ್ ಸಿಂಗ್ ರವರ ಅಭಿಮಾನಿಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಹೀಗೆ ಖಾಸಗಿ ವಾಟರ್ ಟ್ಯಾಂಕರ್ಗಳಿಗೆ ನೀರು ತುಂಬಿಸುವ ಕುರಿತಾಗಿ ದಿನಾಂಕ 27ರಂದು ನಗರಸಭೆಯಲ್ಲಿ ಸರ್ವ ಸದಸ್ಯರ ತುರ್ತು ಸಭೆ ಕರೆಯಲಾಗಿತ್ತು. ಅಧ್ಯಕ್ಷರು ಸೇರಿದಂತೆ 28 ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು. ಸಂಘ ಸಂಸ್ಥೆಗಳನ್ನ ಅಥವಾ ಸಕ್ರಿಯವಾಗಿ ರಾಜಕೀಯದಲ್ಲಿ ಬಿಂಬಿಸತಕ್ಕಂಥ ವ್ಯಕ್ತಿ ವಾಹನಗಳನ್ನು ತಳಮಟ್ಟ ತುಂಬಿಕೊಂಡಾಗಿ ಅಂತವು ಖಾಸಗಿನ ಅದ್ರ ಬಗ್ಗೆ ಅವರು ಕ್ಲಿಯರ್ ಆಗ್ಬೇಕಲ್ಲ. ಯಾವ ಖಾಸಗಿ ಟ್ಯಾಂಕರ್ ಅಂದ್ರೆ ಯಾವ ಟ್ಯಾಂಕರ್ ಟ್ರಸ್ಟಿಂದ ತುಂಬ್ತಾ ಇದಾರ, ಸಂಘ ಸಂಸ್ಥೆಯಿಂದ ತುಂಬ್ತಾರ, ಇಲ್ಲ ಸಮಾಜ ಸೇವೆಯ NGOs ತುಂಬ್ತಾ ಇದಾರೆ, ಅದೊಂದು ಪ್ರಶ್ನೆ ಬರುತ್ತೆ. ಮೂರನೇದಾಗಿ ಅಂತದಾಗಿ ನಮ್ಮ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಅಂತ ಇಲ್ಲ, ಅದು ಸ್ಟೇಟ್ ಪೊಲೀಸ್ ಆಗುತ್ತೆ. ಅಂತವ್ರು ಯಾರು ನೀರು ತುಂಬಿ ಜನಸೇವೆ ಮಾಡ್ತಾ ಇದ್ದಾರೆ ಅಂತವ್ರ ಬಗ್ಗೆ ನಗರಸಭೆಗೆ ತಮ್ಮ ಟ್ಯಾಂಕರ್ಗಳು ದಾನ ಮಾಡಿ ಅವ್ರು ಹೇಳಿದ ದೂರದಲ್ಲಿ ನಾವು ನೀರು ತಲುಪುವಂತ ಕೆಲಸ ಮಾಡೋಣ. ಅವ್ರು ಎಲ್ಲಿ ಹೇಳ್ತಾರೆ, ಯಾರು ದಾನ ಮಾಡಿರ್ತಾರ ಅವ್ರದ್ದು ಫಸ್ಟ್ ಪ್ರಿಯಾರಿಟಿ ಅವರಿಗೆ ಕೊಡೋಣ. ಅವ್ರು ಅವ್ರ ಟ್ಯಾಂಕರ್ ಎಲ್ಲಿ ಕಳಿಸಿಕೊಡಬೇಕು ಅಲ್ಲಿ ಕಳಿಸಿಕೊಡೋಣ, ಅವ್ರು ದಾನ ಮಾಡಿ. ಮೂರನೇದಾಗಿ ನಾವು ಟ್ಯಾಂಕರ್ಗಳು ಸಾಕಷ್ಟು ನಮ್ದು ಓವರ್ ಹೆಡ್ ಟ್ಯಾಂಕ್ಸ್ ಇದಾವೆ. ನಾವು ಹೊಸಪೇಟೆಯಲ್ಲಿ ಇರತಕ್ಕಂಥ ಜನ ಎಲ್ಲರಿಗೂ ನಾವು ಅವರಿಗೆ ಮನೆಗೆ ನೀರು ಕೊಡ್ತಾ ಇದೀವಿ 24/7. ಅದು ಯಾವ ಲೈನ್ ಇಂದ ಕೊಡ್ತೀವಿ, ಡಿಸ್ಟ್ರಿಬ್ಯೂಷನ್ ಲೈನ್ ಕೊಡ್ತೀರಾ, DLA ಮನೆ ಮೇಡಮ್ ಅದು ಉತ್ತರ ಕೊಡಬೇಕು. ನಾವು ಸಾಮಾನ್ಯ ಜನ ಎಷ್ಟು ಜನ ಇದ್ದಾರೆ ಹೊಸಪೇಟೆಯಲ್ಲಿ, ಅವ್ರ ಹೌಸ್ ಕನೆಕ್ಷನ್ ತಗೊಂತಾರಲ್ಲ, ಯಾವ ಪೈಪ್ ಇಂದ ಅಂತಾರೆ, ಡಿಸ್ಟ್ರಿಬ್ಯೂಷನ್ ಲೈನ್ ಇಂದ ತಗೊಂತಾರ, DA ಪೈಪ್ ಇಂದ ತಗೊಂತಾರ, ಅಥವಾ ಸಬ್ ಲೈನ್ ಇಂದ ತಗೊಂತಾರ, ಮೇನ್ ರೋಡಿಗೆ ಹೋಗ್ತಾ ಅಂತಾರ ಡಿಸ್ಟ್ರಿಬ್ಯೂಷನ್ ಲೈನ್ ಇಂದ. ಬಟ್ ಅದರಿಂದ ತಗೋಬೇಕು ನಾವು ಟಿಕಲ್ ಮನೆಯೊಬ್ಬ ನೇರ ಇದಕ್ಕೆ ಟ್ಯಾಂಕ್ ಇಂದ ತಗೊಳ್ಬೋದ, ಕಾನೂನಲ್ಲಿ ಪ್ರಾವಿಷನ್ ಸರ್. ಈಗಿದ್ದಲ್ಲಿ ನೀವು ಸಾಮಾನ್ಯ ಜನರಿಗೆ ಡಿಸ್ಟ್ರಿಬ್ಯೂಷನ್ ಲೈನ್ ಇಂದ ನೀರು ಕೊಡ್ತಾ ಇದೀರಿ. ಬಟ್ ಮಾಜಿ ಸಚಿವ ಆನಂದ್ ಸಿಂಗ್ ಅವ್ರ ಮನೆಗೆ ನೇರ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಇಂದ ಕೊಟ್ಟರು, ಟ್ಯಾಂಕಿಂಗ್ ಫಸ್ಟ್ ಅದನ್ನ ಬಂದ್ ಮಾಡಿರಲ್ಲ.
ಕಡೆಯಿಂದ ತಗೊಂತಾರೆ ಏನೇನೋ ಮಾಡ್ಕೊಳ್ಳೋದು ನಮ್ಮ ಅಧ್ಯಕ್ಷರು ಹೇಳಿದ್ಮೇಲೆ ಈ ಕ್ಷಣ ಟ್ಯಾಂಕರ್ಗಳನ್ನ ಬಂದ್ ಮಾಡಿಸುವ ಯಾವುದೇ ಒಂದು ಕ್ರಮ ತಗೊಳ್ಳುವಂತಿಲ್ಲ. ಯಾಕಂದ್ರೆ ಅದಕ್ಕೆ ಮತ್ತೆ ಬೇರೆ ಹೋರಾಟನೇ ಆಗುತ್ತೆ. ಯಾವುದೋ ಒಂದು ದಾನಿಗಳು ಜನರ ಸಹಾಯಕ್ಕಾಗಿ ಸುಮಾರು ವರ್ಷಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಆ ಪುಣ್ಯಾತ್ಮನ ಇವತ್ತು ನೆನೆಸ್ಕೋಬೇಕು. ಒಂದು ಮೂಲೆಯಾಗಿ ಇಟ್ಕೊಂಡು ಮಾತಾಡೋದು ತಪ್ಪು ಸರ್. ಅದಕ್ಕೆ ನೀವು ಯಾವುದೇ ಒಂದು ಇದಕ್ಕೆ ಕಳಿಸ್ಬೇಕಂದ್ರೆ ನಾವು ಲೋಕಲ್ ಬಾಡಿ ತೀರ್ಮಾನ ಮಾಡಿದೀವಿ. ಈ ಬಾಡಿಗೆ ನೀವು ಅವಮಾನ ಕಳಿಸ್ಬಾರ್ರಿ. ಆದ್ರಿಂದ ಟ್ಯಾಂಕರ್ ಮುಖಾಂತರ ನೀರು ಕಳಿಸ್ರಿ. ಯಾವ ವ್ಯಕ್ತಿಗೆ ಡೈರೆಕ್ಟ್ ಟ್ಯಾಂಕಿಂದ ನೀರು ಪೈಪ್ ಲೈನ್ ಹೋಗಿಲ್ಲ, ಅದೆಲ್ಲ ಸುಳ್ಳು ಸುದ್ದಿ. ಅವರು ಸುಮ್ಮನೆ ಒಂದು ವ್ಯಕ್ತಿ ವ್ಯತಿರಿಕ್ತವಾಗಿ ಆ ತರ ಮಾತಾಡ್ತಿರ್ತಾರೆ ಅಷ್ಟೇ. ಅದಿರೋದು ಅದನ್ನೇನಿದೆ ನೀವು ಇನ್ಸ್ಪೆಕ್ಷನ್ ಮಾಡಿ ಕ್ಲಿಯರೆನ್ಸ್ ಕೂಡ ಕೊಡಿ. ಇನ್ಸ್ಪೆಕ್ಷನ್ ಮಾಡಿ ಕ್ಲಿಯರೆನ್ಸ್ ಕೊಡಿ. ಆಮೇಲೆ ನೀವು ಒಂದು ಸಭೆಯ ಒಂದೆಲ್ಲ ನಮ್ಮ ಸದಸ್ಯರು ಒಂದು ಅನುಮತಿಯಿಂದ ಪ್ರೈವೇಟ್ ಟ್ಯಾಂಕರ್ಗಳಿಂದ ಯಾವುದೇ ಅನಾಹುತ ಸಂಭವಿಸುವುದಿಲ್ಲ. ಇದರಿಂದ ದುರುಪಯೋಗ ಆಗುತ್ತೆ ಅಂತ ಅದು ಬಳಕೆ ಪದವನ್ನು ಇವತ್ತೇ ಬಳಸಿದ್ರು. ಯಾಕಂದ್ರೆ ಇದು 2003-2004 ನಡೀತಕ್ಕಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಹೊಸಪೇಟೆ ನಡ್ಕೊಂಡ್ ಬಂದಿದೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಕರೆಂಟ್ ಹೋಯ್ತು, ಆ ಕಡೆ ಬೋರ್ ನೀರಿಲ್ಲ, ಈ ಕಡೆ ಸಿ ನೀರಿಲ್ಲ. ಇನ್ಸ್ಟೆಂಟ್ ಆಗಿ ನೀರು ಸಪ್ಲೈ ಕೊಡ್ಬೇಕಂದ್ರೆ ಯಾವ ರೀತಿ ಕೊಡ್ತೀವಿ? ನಿಮ್ಮ ಕಾಂಟ್ರಾಕ್ಟರ್ ಫೋನ್ ಮಾಡಿದ್ರೆ ಕನಿಷ್ಠ 1 ದಿನ ಆಗುತ್ತೆ ನೀರಿನ ಟ್ಯಾಂಕ್ ಸಪ್ಲೈ ಮಾಡಲಿಕ್ಕೆ. ಸರ್, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಈ ಚುನಾವಣಾ ನೀತಿ ಸಂಹಿತೆ ಜಾರಿ ಮಂಚ ನೀರು ಕುಡಿದು ಬದುಕಿದ್ರೆ ಮಾತ್ರ ಎಲೆಕ್ಷನ್ ಯಾವ್ದಾಗಲಿಲ್ಲ. ಕುಡಿಯೋ ನೀರು ರಾಜಕೀಯ ದಯವಿಟ್ಟು ಮಾಡಬೇಡಿ. ಒತ್ತಡ ಐತೆ ಮೀಟಿಂಗ್ ಮಾಡ್ಬೇಕಾದ್ರೆ ನೀತಿ ಸಂಹಿತೆ ಇರಲಿಲ್ಲ. ಈಗ ನೀವು ಆರ್ಡರ್ ಮಾಡ್ಬೇಕಂದ್ರೆ ನೀತಿ ಸಂಹಿತೆ ಐತಾ ಅದು ಹೇಳ್ರಿ ಫಸ್ಟ್. ಕುಡಿಯೋ ನೀರಿಗೆಲ್ಲ ಬಿಡಿ. ಕಮಿಷನ್ ಮಾಡಲ್ಲ ಅಂತ ಬರೀ ಪ್ರಥಮ ಪ್ರಜೆ ಹೇಳಿದ್ದು ಈ ಮಾತಿಗೆ ಸಾರ್ ಹೇಳಿದ್ರಲ್ಲ ಪ್ರಕಾರ ಬರ್ದ್ರೆ ನೀವು ಸೈನ್ ಮಾಡ್ತಾರ? ಮತ್ತೆ ಇನ್ನು ಸಭೆಯ ನಂತರ ಪೌರಾಯುಕ್ತರಿಂದ ಸಭೆಯ ತೀರ್ಮಾನದ ಕುರಿತು ಓದಿ ಹೇಳುವ ಮೂಲಕ ಖಾಸಗಿ ಟ್ಯಾಂಕರ್ಗಳಿಗೆ ಕುಡಿಯುವ ನೀರು ತುಂಬಿಸಲು ಅವಕಾಶ ಕಲ್ಪಿಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಬಹಿರಂಗವಾಗಿ ತಿಳಿಸಿದರು. ಸರ್ಕಾರದ ಸುತ್ತೋಲೆ ಸಂಖ್ಯೆ CS 34 SCM 2024-2 ದಿನಾಂಕ 17/5/2024 ಅನ್ನು ಸಭೆಯ ಗಮನಕ್ಕೆ ತರಲಾಯಿತು. ವಿಷಯದ ಕುರಿತು 28 ಜನ ಹೊಸಪೇಟೆ ನಗರದ 1ನೇ ಹಂತದ ಜಲ ಶುದ್ಧೀಕರಣ ಘಟಕದಿಂದ ಸಾರ್ವಜನಿಕರಿಗೆ ಖಾಸಗಿ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಒದಗಿಸುವ ಬಗ್ಗೆ ನಮ್ಮ ಒಪ್ಪಿಗೆ ಎಂದು ತಿಳಿಸಿದರು. ಸದಸ್ಯರಾದ ಕದೀರ್ ಅವರು ಖಾಸಗಿ ವ್ಯಕ್ತಿಗಳು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ನಿಯಮಗಳಲ್ಲಿ ಯಾವುದೇ ಅವಕಾಶ ಇರುವುದಿಲ್ಲ ಎಂದು ತಿಳಿಸಿದರು. ಪೌರಾಯುಕ್ತರು ನಗರಸಭೆಯ ಎಲ್ಲ ವಾರ್ಡ್ಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ತೊಂದರೆ ಇರುವ ಕಡೆ ಪ್ರತಿನಿತ್ಯ ಸುಮಾರು 30 ಟ್ರಿಪ್ಗಳಷ್ಟು ನೀರು ಸರಬರಾಜು ಮಾಡುತ್ತಿರುತ್ತೇವೆ. ಸಮಸ್ಯೆ ತಲೆದೋರಿದಲ್ಲಿ ಹೆಚ್ಚಿನ ಟ್ಯಾಂಕರ್ಗಳನ್ನು ಬಳಸಬಹುದಾಗಿದೆ. ಆಗೊಮ್ಮೆ ಈಗೊಮ್ಮೆ ಕೇವಲ 2 ಟ್ಯಾಂಕ್ಗಳ ಸರಬರಾಜಿಗೆ ಮಾತ್ರ ಸಭೆ ಕೋರುತ್ತಿದ್ದು, ನಂತರ ದಿನಗಳಲ್ಲಿ ಎಲ್ಲ ಖಾಸಗಿ ಟ್ಯಾಂಕರ್ಗಳಿಗೆ ಉಚಿತವಾಗಿ ನೀರು ತುಂಬಿಸುವುದೆಂದರೆ
ಅದಕ್ಕೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಂತದಲ್ಲಿ ಈ ರೀತಿಯ ತೀರ್ಮಾನ ಉಚಿತವಲ್ಲ ಎಂದು ತಿಳಿಸಲಾಯಿತು. ಆದಾಗ್ಯೂ ಮಾನ್ಯ ಅಧ್ಯಕ್ಷರು 28 ಜನ ಸದಸ್ಯರು ಒಪ್ಪಿರುವುದರಿಂದ ಖಾಸಗಿ ಟ್ಯಾಂಕರ್ ನೀರು ತುಂಬಿಸಲು ಇಂದಿನಿಂದಲೇ ಅನುವು ಮಾಡಿಕೊಡಬೇಕೆಂದು ತೀರ್ಮಾನಿಸಿದ್ದನ್ನು ಸಭೆಯು ಒಪ್ಪಿತು. ಈ ಹಿಂದೆ ಮಾಜಿ ಸಚಿವ ಆನಂದ್ ಸಿಂಗ್ ರವರ ಆಡಳಿತದ ಅವಧಿಯಲ್ಲಿ ಹೊಸೂರು ಗ್ರಾಮಕ್ಕೆ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನ ಕಲ್ಪಿಸಿಕೊಟ್ಟಿದ್ದರು. ಇದಕ್ಕೆ ಜಿಲ್ಲಾ ಖನಿಜ ನಿಧಿಯಲ್ಲಿ 6 ಕೋಟಿ 10 ಲಕ್ಷ ಅನುದಾನವನ್ನ ಮಂಜೂರು ಮಾಡಲಾಗಿತ್ತು. ಆದರೆ ಈ ಕ್ರಿಯಾ ಯೋಜನೆಯನ್ನ ಬದಲಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಕ್ರಿಯಾ ಯೋಜನೆಯನ್ನ ಮರುಸ್ಥಾಪಿಸಬೇಕು, ಅಲ್ಲಿಯವರೆಗೆ ಜಿಂದಾಲ್ ಪೈಪ್ಲೈನ್ನಿಂದ ನೀರು ಸರಬರಾಜು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ನಮ್ಮ ಹೆಸರು ಸನ್ನಕ್ಕಿ ಲಕ್ಷ್ಮಣ ಅಂತೇಳಿ, ಹೊಸೂರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ವಿಜಯನಗರ ಜಿಲ್ಲಾಧ್ಯಕ್ಷರು. ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು, ಊರಿನ ಮುಖಂಡರು, ಯುವಕರು ಎಲ್ಲರೂ ಇಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ. ಕಾರಣ ಏನು ಅಂದರೆ, ನಮಗೆ ಕುಡಿಯುವ ನೀರಿನ ಸಮಸ್ಯೆ ತುಂಬ ಇದೆ. ಆ ಕುಡಿಯುವ ನೀರಿನ ಸಮಸ್ಯೆಯನ್ನು ಅರ್ಥಕೊಂಡು ಶಾಸಕರು ನಮಗೆ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ನಮಗೆ ಅನುಷ್ಠಾನ ಮಾಡಿದರು. ಅನುದಾನವನ್ನು DMF ಫಂಡಲ್ಲಿ ಮಾಡಿಕೊಟ್ಟಿದ್ರು, ಖನಿಜ ನಿಧಿಯಲ್ಲಿ ಮಾಡಿಕೊಟ್ಟಿದ್ರು. ಆ ಮಾಡಿಕೊಟ್ಟ ನಂತರ ಏನಾಯಿತು, 2020-21ರಲ್ಲಿ ಅದ್ರ ಬಗ್ಗೆ ಸ್ಥಳ ಪರಿಶೀಲನೆ ಎಲ್ಲ ಆಯಿತು. ಸ್ಥಳ ಪರಿಶೀಲನೆ ಮಾಡಿದ್ವಿ. ನಾವು ಮಾಡಿದಾಗ ಅವರಿಗೆ ಸ್ಥಳವನ್ನು ಗುರುತಿಸ್ಕೊಟ್ವಿ. ನೀರು ಎಲ್ಲಿಂದ ನಮಗೆ ಪಂಪ್ ಮಾಡಬೇಕು, ಊರಿಗೆ ಸಪ್ಲೈ ಮಾಡಬೇಕು ಅಂತೇಳಿ ಮಾಡಿಕೊಟ್ವಿ. ಬ್ರಿಡ್ಜಲ್ಲಿ ಹಾಕಬೇಕು, ಬ್ರಿಡ್ಜ್ಗೂ ನಾವು ಸ್ಥಳವನ್ನು ನಿಗದಿಪಡಿಸ್ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಮೆಂಬರ್. ಮಾಡಿಕೊಟ್ಟ ಮೇಲೆ ಏನಾಯಿತು, ನಮಗೆ 2020-21ರಲ್ಲಿ ನಾವೇನು ಚುನಾಯಿತರಾಗಿ ಬಂದಾಗ ಅಲ್ಲಿಗೇನಾಯಿತು, ಅದು ಪರಿಶೀಲನೆಯಲ್ಲಿದೆ, ಪ್ರೊಸೆಸಿಂಗಲ್ಲಿದೆ ಅಂತ ಹೇಳ್ತಾಯಿದ್ರು. ನಾವು ಅದನ್ನು ನಂಬ್ಕೊಂಡಿರ್ತಾ ಇದ್ವಿ. ಹಂಗೆ 2023ರಲ್ಲಿ 2023-28ರಲ್ಲಿ ಇನ್ನೇನು ಕೊನೆ ಅಂತ ಅದು ಕೆಲಸ ಅನುಷ್ಠಾನ ಆಗಬೇಕು. ಅಷ್ಟರಲ್ಲಿ ನಮಗೇನಾಯಿತು, ಒಂದು ಶಾಕಿಂಗ್ ನ್ಯೂಸ್ ನಮಗೆ ಕಾದಿತ್ತು. ಆಶ್ಚರ್ಯಕರವಾದಂಥ ಒಂದು ಘಟನೆ ನಡೆದೋಗಿತ್ತು. ಅದೇನಾಗಿತ್ತು ಅಂದರೆ, ಆ ಕ್ರಿಯಾ ಯೋಜನೆಯನ್ನು ಬದಲಾವಣೆ ಮಾಡಲಾಗಿದೆ. ಆ ಅನುದಾನ 6 ಕೋಟಿ 10 ಲಕ್ಷ ಏನು ನಮಗೆ ಅನುದಾನ ಇತ್ತು, ಆ ಅನುದಾನದಲ್ಲಿ 2 ಕೋಟಿ 11 ಲಕ್ಷದ 50 ಸಾವಿರ ರೂಪಾಯಿಗಳನ್ನು ವೈದ್ಯಕೀಯ ಸಿಬ್ಬಂದಿ ವೇತನಕ್ಕೆ ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಬೇಜಾರೇನಿಲ್ಲ, ನಮಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಬಟ್ ನಮಗೆ ಏನು ಅಂದರೆ, ಆ ಅನುದಾನ ನಮಗೆ ಬಳಕೆ ಆಗಿದ್ದರೆ ಚೆನ್ನಾಗಿತ್ತು ಅಂತ. ಆಗಲಿ, ತೊಂದರೆ ಇಲ್ಲ. ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಆ ಕ್ರಿಯಾ ಯೋಜನೆ ಬದಲಾಗಿರೋದನ್ನು ನಾವು ಗಮನಕ್ಕೆ ತಂದಿದ್ದೇವೆ. ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೇವೆ, ನಮ್ಮ ಸಮಸ್ಯೆಯನ್ನು ನಾವು ಹೇಳ್ಕೊಂಡಿದ್ದೇವೆ. ನಮ್ಮ ಗ್ರಾಮಕ್ಕೆ ನಿಶಾನಿ ಕ್ಯಾಂಪಲ್ಲಿ ನಮಗೆ ಚರಂಡಿ ನೀರು ಮಿಕ್ಸ್ ಆಗುತ್ತೆ. ಆ ನಿಶಾನಿ ಕ್ಯಾಂಪಿನ ಸಂಪೂರ್ಣ ನಾಗಪ್ಪಕಟ್ಟೆಯಿಂದ ಏನು ನೀರು ಹರಿಯುತ್ತೆ, ಆ ನೀರು ಉಲ್ಟಾ ಇವಾಗ ನೀರಿಲ್ಲ. ಕೆನಾಲಲ್ಲಿ ರಾಜಕಾಲುವೆಯಲ್ಲಿ ನೀರಿಲ್ಲ. ಆ ನೀರು ಉಲ್ಟಾ ನಮ್ಮ ಹೊಸೂರ್ವರೆಗೂ ಸಪ್ಲೈ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ಮುಖ್ಯ ಕಾರಣ ಏನಂದರೆ, ತುಂಗಭದ್ರಾ ನದಿಯಿಂದ ನೀರು ಬಿಡುಗಡೆ ಇಲ್ಲ. ಅದೇನಾಗ್ತಾ ಇದೆ, ಚರಂಡಿ ನೀರು ನಮಗೆ ಹೆಚ್ಚಾಗಿ, ಆ ನೊರೆ ಹೆಚ್ಚಾಗಿ, ನಮ್ಮ ಗ್ರಾಮಗಳಿಗೆ ಕುಡಿಯೋ ನೀರಲ್ಲಿ ಆ ನೀರೇ ಸಪ್ಲೈ ಆಗ್ತಾ ಇದೆ. ಆ ಕಾರಣಕ್ಕೆ ನಮ್ಮ ಗ್ರಾಮದಲ್ಲಿ ಜನರಿಗೆ ಮೈಕೈಯಲ್ಲಿ ಒಂದು ತಿಂಡಿ ಮತ್ತು ತುರಿಕೆಗಳು, ಆಮೇಲೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಆ ಕಾರಣಕ್ಕೆ ನಾವೆಲ್ಲ ಗ್ರಾಮಸ್ಥರೆಲ್ಲ ಸದಸ್ಯರನ್ನ, ಗ್ರಾಮ ಪಂಚಾಯತಿ ಸದಸ್ಯರನ್ನು ಭೇಟಿಯಾದಾಗ, ಅಧ್ಯಕ್ಷರನ್ನ ಭೇಟಿಯಾದಾಗ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಭೇಟಿಯಾದಾಗ, ನಾವು ಆದಷ್ಟು ಈಗ ಸದ್ಯದ ಮಟ್ಟಿಗೆ ಏನು ಮಾಡ್ತಾ ಇದ್ದೇವೆ, ನೀರಿನ ಟ್ಯಾಂಕರ್ಗಳನ್ನು ಓಡಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತಿ ಹಣದಲ್ಲಿ ನೀರಿನ ಟ್ಯಾಂಕರ್ಗಳನ್ನು ಓಡಿಸ್ತಾ ಇದ್ದೇವೆ, ನೀರು ಸರಬರಾಜು ಮಾಡ್ತಾ ಇದ್ದೇವೆ. ಅದು ನಮಗೆ ಅದು ಪೂರಕ ಅಲ್ಲ, ಅದು ಸಾಧ್ಯ ಆಗಲ್ಲ, ಅದು ನೀಗಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ನಮಗೆ ಈಗ ಸದ್ಯಕ್ಕೆ ನಮಗೆ ಈ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆ ಏನಿದೆ, ಅನುಷ್ಠಾನ ಆಗೋವರೆಗೂ ಈ ಜಿಂದಾಲ್ JSW ಅಲ್ಲಿ ಪ್ರತಿ ಗ್ರಾಮದಲ್ಲಿ ಆ ಒಂದು ಏನು ಪೈಪ್ಲೈನ್ ಹಾಕಿರ್ತಾರೆ, ಆ ಪೈಪ್ಲೈನಲ್ಲಿ ಒಂದು ನಮಗೆ ಗ್ರಾಮಕ್ಕೆ ಒಂದರಂತೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ಆ ಪಾಯಿಂಟ್ ಪ್ರಕಾರ ನಾವು ಮಾತಾಡ್ತಾ ಹೋದಾಗ ಆ ಪಾಯಿಂಟ್ ಏನಿದೆ ಇವತ್ತು ಓಕೆ ಇದೆ. HRG ಗವ್ಯಪ್ಪನವರು ಶಾಸಕರು ಇವತ್ತು ಅದನ್ನು ಪ್ರೊಸೆಸಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇಪ್ಪಿತೇರಿ ಭಾಗದಲ್ಲಿ ಆಗಲೇ ನಾವು ಪೈಪ್ಗಳನ್ನು ಎಳೆಯುವಂಥ ಕೆಲಸ ಮಾಡಿದ್ದಾರೆ. ನಮಗೆ ಈ ನೀರಿನ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆ ಆಗೋವರೆಗೆ ನಮಗೆ ಜಿಂದಾಲ್ ಪೈಪ್ ನೀರು ಏನೈತೆ ನಮ್ಮ ಗ್ರಾಮಕ್ಕೆ ಅದನ್ನು ಸರಬರಾಜು ಮಾಡಿ ಆ ಒಂದು ಕಾಮಗಾರಿಯನ್ನು ನಮಗೆ ಸಕ್ಸಸ್ ಮಾಡಿಕೊಟ್ರೆ ನಾವು ತುಂಬ ನಿಮ್ಮನ್ನು ನೆನೆಸ್ಕೊತೇವೆ. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲೆ ಹೆಚ್ಚಿನ ಒಂದು ನಂಬಿಕೆ, ವಿಶ್ವಾಸ ನಾವು ಇಟ್ಟಿದ್ದೇವೆ. ಅವ್ರನ್ನ ನಾವು ಕೈ ಮುಗಿದು ಬೇಡ್ಕೊಂಡಿದ್ದೇವೆ. ಗ್ರಾಮಸ್ಥರೆಲ್ಲ, ಹಿರಿಯ ಮುಖಂಡರೆಲ್ಲ ಕೈ ಮುಗಿದು ಬೇಡ್ಕೊಂಡಿದ್ದಾರೆ, ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಭರವಸೆಯಿಂದ ಇವತ್ತು ನಾವು ಇಲ್ಲಿ ಬಂದು ಇದನ್ನು ಮಾತಾಡ್ತಾ ಇದ್ದೇವೆ. ಹೊಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು KCD ಜಯಪದ್ಮ. ಇವತ್ತು ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರಿ
ಡಿ ಸಿ ಆಫೀಸಿಗೆ ಬಂದು ಮನವಿ ಕೊಟ್ಟಿದ್ದೇವೆ. ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ ಭಾಳಾಗಿದೆ. ಇದುವರೆಗೂ ನಮಗೆ ಕುಡಿಯೋ ನೀರಿನ ಸಮಸ್ಯೆನೇ ಇರ್ತಿರಲಿಲ್ಲ. ನಮಗೆ ಪಕ್ಕದಲ್ಲೇ ನದಿ ಹರಿತಾ ಇದೆ, ಆದರೂ ಕೂಡ ಸಮಸ್ಯೆ ಇರಲಿಲ್ಲ. ಈಗ ವಂಕಾಯಿ ಕಾಂಪು ಡ್ಯಾಮ್ನಿಂದ ಬರೋಂಥ ಚರಂಡಿ ನೀರೆಲ್ಲ ನಮ್ಮ ಹೊಳೆಗೆ ಬಿಡ್ತಾ ಇದ್ದಾರೆ. ಆ ನೀರು ನಮಗೆ ಶುದ್ಧವಾಗಿ ಬಂದು ನಮ್ಮ ಹೊಳೆಯಿಂದ ನಮ್ಮ ಗ್ರಾಮಗಳಿಗೆ ಸೇರ್ತಾ ಇದೆ. ಅದರಿಂದ ನಮ್ಮ ಕಲುಷಿತ ನೀರಾಗಿ ಎಲ್ಲ ಜನರಿಗೆ ರೋಗ ರುಜಿನಗಳು ಬರ್ತಾ ಇದ್ದಾವೆ. ಆದಷ್ಟು ಮಟ್ಟಿಗೆ ಸಾರಲ್ಲಿ ನಾವು ಈಗ ಡಿ ಸಿ ಸಾರಲ್ಲಿ ಮನವಿ ಮಾಡ್ಕೊಂಡು ಲೆಟ್ರ್ ಕೊಟ್ಟಿದ್ದೀವಿ. ಹಾಗೂ ಜಿಲ್ಲಾ ಪಂಚಾಯತಿಯ ಜಿಲ್ಲಾ ಸಿ ಒ ಸರ್ಗೂ ಕೂಡ ಲೆಟ್ರ್ ಕೊಟ್ಟಿದ್ದೀವಿ. ಊರಿನ ಗ್ರಾಮಸ್ಥರು ನಾವು ಸ್ವಲ್ಪ ಜನ ಬಂದಿವಿ ಅನ್ಕೊಳಂಗಿಲ್ಲ, ಇಡೀ ಊರೇ ಬರ್ತಾ ಇತ್ತು. ಆದರೆ ಆಫೀಸಲ್ಲಿ ಅಷ್ಟು ಜನಗಳ ಇದು ಇರಲ್ಲ ಅಂದ್ಕೊಂಡು ಸ್ವಲ್ಪ ಜನ ಬಂದಿದ್ದೀವಿ. ಈ ನೀರಾವರಿ ನಮಗೆ ಒಳ್ಳೆ ನೀರು ಕೊಡ್ತಾ ಇದ್ದೀರಂತ ಕೇಳಿ ಸಾರುಗಳಲ್ಲಿ ಮನವಿ ಮಾಡಿಕೊಂಡು ಇನ್ನು ಮುಂದೆ ನಮಗೆ ಒಳ್ಳೆ ನೀರು ಕೊಟ್ಟರೆ ನಾವು ಆರೋಗ್ಯಕರವಾಗಿ ಮಕ್ಕಳು ಹಾಗೂ ಮಕ್ಕಳು ಶಾಲೆಗೆ ಹೋದ್ರೂ ಕೂಡ ಶಾಲೆಯಲ್ಲಿ ಒಳ್ಳೆ ನೀರು ಸಿಗ್ತಾ ಇಲ್ಲ. ಯಾಕಂದರೆ ಈ ನೀರು ನಾವು ಫಿಲ್ಟರ್ ಮಾಡಿದ್ರು ಕೂಡ ಚಿಕ್ಕ ಫಿಲ್ಟರ್ಗಳಿದ್ದಾವೆ, ಅದರಿಂದ ಸಾಕಾಗ್ತಿಲ್ಲ. ಮಕ್ಕಳಿಗೂ ಕೂಡ ರೋಗ ರುಜಿನಗಳು ಬರ್ತಾ ಇದ್ದಾವೆ. ಹಾಗೂ ವಯಸ್ಸಾದಂಥವರು ಕೂಡ ಮನೇಲಿದ್ದಾಗ ಅವ್ರಿಗೆ ಮೊಣಕಾಲು ನೋವುಗಳು, ಮೂಳೆ ಸೆಳೆತ ಬರ್ತಾ ಇದೆ. ಹಾಗಾಗಿ ನಾವು ಎಲ್ಲ ನಮ್ಮ MLA ಸಾಹೇಬ್ರಿಗೆ ಕೂಡ ಅವ್ರಿಗೂ ಕೂಡ ತಿಳಿಸೋದೇನೆಂದರೆ ನಮ್ಮ ಊರಿಗೆ ಒಳ್ಳೆ ನೀರು ಕೊಡ್ರಿ ಅಂತ ಕೇಳ್ಕೊಂಡಿದ್ವಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಿಳೆಯರಿಗೆ ಪ್ರತಿ ತಿಂಗಳು ನೈಸರ್ಗಿಕವಾಗಿ ಆಗುವ ಋತುಚಕ್ರ ಕ್ರಿಯೆಯನ್ನ ಶುಚಿತ್ವದಿಂದ ಕಾಪಾಡಿಕೊಳ್ಳಬೇಕಾದ ಅವಶ್ಯವಿದೆ. ಈ ಹಿನ್ನೆಲೆಯಲ್ಲಿ ನಗರದ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ತಿಳುವಳಿಕೆ ಕಾರ್ಯಕ್ರಮ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ವೇದಿಕೆ ಮೇಲಿನ ವೈದ್ಯರು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಋತುಚಕ್ರದ ಸ್ವಚ್ಛತೆ ಕುರಿತಾಗಿ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರತಿಜ್ಞಾ ವಿಧಿ ಪಠಿಸಲಾಯಿತು. ನೈಸರ್ಗಿಕ ಪ್ರಕ್ರಿಯೆ ಎಂದು ಪರಿಗಣಿಸಲು ಪ್ರತಿಜ್ಞೆ ಮಾಡುತ್ತೇವೆ. ಪ್ರತಿ ಹುಡುಗಿಯು ತನ್ನ ಮುಟ್ಟನ್ನು ಘನತೆ ಮತ್ತು ಆತ್ಮಸು ಪೂರ್ವಕವಾದ ಗ್ರಾಮವನ್ನಾಗಿಸಲು ಶ್ರಮಿಸುತ್ತೇವೆ. ಮೌನ ಮುರಿಯುತ್ತೇವೆ. ಕಳಂಕದ ವಿರುದ್ಧ ಮಾತಾಡುತ್ತೇವೆ ಹಾಗೂ ಮುಟ್ಟಿನ ನೈರ್ಮಲ್ಯದ ಉತ್ಪನ್ನಗಳ ಪಡೆಯುವಿಕೆಯನ್ನು ಖಚಿತಪಡಿಸುತ್ತೇವೆ. ನಾವೆಲ್ಲರೂ ಜೊತೆಯಾಗಿ ಗ್ರಾಮವನ್ನಾಗಿಸುತ್ತೇವೆ. ಥ್ಯಾಂಕ್ ಯು. ನಂತರ ವೈದ್ಯರಿಂದ ಋತುಚಕ್ರದ ಸ್ವಚ್ಛತೆ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಮೆನ್ಸ್ಟ್ರುಯೇಷನ್ ಆದಾಗ ಏನ್ ಮಾಡ್ತಾ ಇತ್ತು, ಬಟ್ಟೆ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ರು. ಮತ್ತೆ ಅದನ್ನ ಯಾರಿಗೂ ಗೊತ್ತಾಗಬಾರ್ದು ಅಂತಂದು ಮಂಚದ ಕೆಳಗಡೆ ಹಾಕೋದು, ಇಲ್ಲ ಒಳಗಡೆ ಹಾಕೋದು, ಹೊರಗಡೆ ಬಿಸಿಲಿಗೆ ಒಣಗಿಸಲಾರ್ದೆ ಏನು ಮಾಡ್ತಾ ಇದ್ರು. ಅವಾಗ ಏನಾಗುತ್ತೆ, ಅದು ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಭಾಳ ಇತ್ತು. ಸೊ ಇದನ್ನೆಲ್ಲ ಅರಿತುಕೊಂಡು ಅವಾಗ ಏನು ಮಾಡಿದ್ರು, ನಮ್ಮಲ್ಲಿ ಎಲ್ಲ ಯಾರು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಒಂದು ಅವೇರ್ನೆಸ್ ಮೂಡಬೇಕು ಅಂತ ಅನ್ನೋದು ಈ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಸೊ ಇದರಿಂದ ನಮ್ಮಲ್ಲಿ ಎಲ್ಲ ಶಾಲೆಗೆ ಹೋಗುವಂಥ ಅನುದಾನಿತ ಸರ್ಕಾರಿ ಅನುದಾನ ರಹಿತ ಶಾಲೆಗಳಿಗೆ ಶುಚಿ ಅನ್ನೋ ಪ್ಯಾಡ್ಸು ಈ ವರ್ಷದಿಂದ ಸಪ್ಲೈ ಆಗುತ್ತೆ. ಅದನ್ನೆಲ್ಲ ಸದ್ಬಳಕೆ ಮಾಡ್ಕೋಬೇಕು, ಒಂದನೇದು. ಆಮೇಲೆ ಯಾವುದೇ ಥರದ್ದು ಇದು ನಾರ್ಮಲ್ ಪ್ರಕ್ರಿಯೆ ಆಗಿರುತ್ತೆ. ಈಗಾಗಲೇ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಹೇಳ್ದಂಗೆ ಇದೊಂದು ನಾರ್ಮಲ್ ಪ್ರಕ್ರಿಯೆ ಇರುತ್ತೆ. ನಾರ್ಮಲ್ ಸೈಕಲ್ ನಮ್ಮಲ್ಲಿ ಓವಮ್ ಏನು ಪ್ರೊಡ್ಯೂಸ್ ಆಗಿ ಅದು ಕನ್ಸೀವ್ ಆಗದೆ ಇರೋಂಥ ಟೈಮಲ್ಲಿ ಹೊರಗಡೆ ಬರುತ್ತಲ್ಲ, ಅದು ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಅದಕ್ಕೆ ನಾವು ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ಥರದ್ದು ಮಿಕ್ಸ್ ಆ್ಯಂಡ್ ಮಿಸ್ಕಾನ್ಸೆಪ್ಷನ್ ಇವೆಲ್ಲವೂ ತೆಗೆದು ಹಾಕಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಈಗಾಗಲೇ ಹೇಳ್ದಂಗೆ ದೇವ್ರ ಕೋಣೆಯಲ್ಲಿ ಹೋಗಬಾರ್ದು, ಪೂಜೆ ಮಾಡಬಾರ್ದು ಅನ್ನೋದು ಇಂಥದ್ದು ಯಾವುದೂ ಇಲ್ಲ. ಇದೊಂದು ಸಹಜ ಕ್ರಿಯೆ. ಇದರಲ್ಲಿ ನಮ್ಮ ಪ್ರಾಕೃತಿಕವಾಗಿ ಆಗುವಂಥ ಸಹಜ ಕ್ರಿಯೆ, ಇದಕ್ಕೂ ಬೇರೆ ಯಾವುದು ಸಂಬಂಧ ಇರೋದಿಲ್ಲ. ಸೊ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ಈಗ ನಮ್ಮ ಜಿಲ್ಲೆನಲ್ಲಿ ಒಂದೇ ಅಲ್ಲ, ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಪಕೇಂದ್ರಗಳನ್ನು ಮಾಡ್ತಾ ಇದ್ದಾರೆ. ಸೊ ನಾವು ನಿಮ್ಮನ್ನು ಕರೆಸಿದ ಉದ್ದೇಶ ಏನಂದರೆ, ನೀವು ನಿಮ್ಮ ಮನೆಯಲ್ಲಿ ಸುತ್ತಮುತ್ತಲು ಎಲ್ರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಎಲ್ಲರೂ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ, ಶುಚಿತ್ವ ಮೇಂಟೈನ್ ಮಾಡ್ಕೋಬೇಕು. ಸೊ ಈ ಶುಚಿತ್ವ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಜಸ್ಟ್ ಆಗಿನ ಪೂರ್ತಿಗೆ ಅಷ್ಟೇ ಅಲ್ಲ, ಈಗ ನಮ್ಮಲ್ಲಿ ಎಷ್ಟೊಂದು ಇನ್ಫರ್ಟಿಲಿಟಿ ಕೇಸಸ್, ಬಂಜೆತನನೇ ಇರ್ಬೋದು. ಇದಕ್ಕೆಲ್ಲ ಕಾರಣ ಶುಚಿತ್ವ ಇಲ್ಲದಿರೋಂಥದ್ದು ಒಂದು ಕಾರಣ ಆಗಿರ್ತದೆ. ಸೊ ಅದಕ್ಕೆ ನಾವು ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ನಮ್ಮ ಶುಚಿತ್ವ ಕಾಪಾಡಿಕೊಂಡ್ರೆ ಒಳ್ಳೆಯ ಆರೋಗ್ಯನೂ ಆಗುತ್ತೆ, ಯಾವುದೇ ಥರದ ಇನ್ಫೆಕ್ಷನ್ನು RT ST ಯಾವುದು ಇರೋಲ್ಲ. ಅದೇ ಥರ ಎಲ್ಲರೂ ಶುಚಿ ಪ್ಯಾಡ್ಗಳನ್ನ ಈಗ ಮುಂದುವರೆದಾಗಿ ಮೆನ್ಸ್ಟ್ರುಯಲ್ ಕಪ್ಸ್ ಅಂತ ಬಂದಿದೆ.
ಮೆನ್ಷನ್ ಕಪ್ಸ್ ಅಂದರೆ ಈಗ ಪ್ಯಾಡ್ಸಿಗೆ ಅಂದರೆ ನಮಗೆ ಒಂದು ಸರಿ ಮೆನ್ಸ್ಟ್ರೇಷನ್ಗೆ ಎಷ್ಟು ಖರ್ಚಾಗುತ್ತೆ? ಅರೌಂಡ್ 150 ರೂಪಾಯಿ ಖರ್ಚಾಗುತ್ತೆ. ಬಟ್ ಇದು ಒಂದು ಕಪ್ ಮೆನ್ಷನ್ ಕಪ್ ಏನಿರುತ್ತಲ್ಲ ಆ ಕಪ್ ಯೂಸ್ ಮಾಡೋದ್ರಿಂದ ಅದರ ಕಾಸ್ಟ್ ಬೆಲೆ 200 ರೂಪಾಯಿ ಇರುತ್ತೆ. ಆ 200 ರೂಪಾಯಿದು ಒಂದು ಸರಿ ಕಾಸ್ಟ್ ತೊಗೊಂಡ್ರೆ ಇದು ಮೆನ್ಷನ್ ಕಪ್ ಅಂತ ಇರುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಈಗಾಗಲೇ ನಮ್ಮಲ್ಲೆಲ್ಲರಿಗೂ ಟ್ರೈನಿಂಗ್ನೂ ಆಗಿದೆ. ನಮ್ಮಲ್ಲಿ RKSK ಕೌನ್ಸಿಲರ್ಸು, ಆಶಾ ಮೆಂಟಲ್ಸ್ಗೆ ಅದನ್ನೆಲ್ಲ ಈ ಕಪ್ಪು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ಅರೌಂಡ್ ಒಂದು 200 ರೂಪಾಯಿ 250 ರುಪೀಸ್ ಆಗುತ್ತೆ. ಫಾರ್ 4 to 5 years ಯು ಕ್ಯಾನ್ ಯೂಸ್ ಇಟ್. ಜಸ್ಟ್ ಡಿಸ್ಪೋಸ್ ಮಾಡಿ ಇದನ್ನು ಮಾಡೋದು. ಈ ಥರ ಮೆನ್ಷನ್ ಕಪ್ಸು ಈಗ ಪೈಲಟ್ ಸ್ಟಡಿಯಾಗಿ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಈಗ ನೆಕ್ಸ್ಟ್ ನಮ್ಮ ಜಿಲ್ಲೆನಲ್ಲೂ ಪ್ರಾಯೋಗಿಕವಾಗಿ ನಮ್ಮಲ್ಲಿರೋಂಥ ಎಲ್ಲ ಡಿಪಾರ್ಟ್ಮೆಂಟ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟು, ಇನ್ನು ನಮ್ಮ ವರ್ಕರ್ ಸ್ಟಾಫ್ ಏನಿದಾರಲ್ಲ ಅವ್ರು ಬಳಸ್ಕೊಂಡು ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಒಂದು ಫೈನಾನ್ಷಿಯಲ್ ಕಡಿಮೆ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ, ಶುಚಿತ್ವನೇ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಈ ಮಾತುಗಳನ್ನ ಹೇಳ್ಕೊಡ್ತಾ ನಾನು ಈ ಮಾತುಗಳನ್ನ ಮುಗಿಸ್ತೀನಿ. ನಾವು ಆ ಟೈಮಲ್ಲಿ ಕೋಲ್ಡ್ ಐಟಮ್ಸ್ಗಳನ್ನು ತಿಂದಾಗ ಕ್ಲಾಟಿಂಗ್ ಆಗುತ್ತೆ. ಕ್ಲಾಟಿಂಗ್ ಆಗಿ ಬ್ಲೀಡಿಂಗ್ ಹೆವಿ ಆಗಲಿಲ್ಲ ಅಂತಂದರೆ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದು ವೈಜ್ಞಾನಿಕ ದೃಷ್ಟಿ ಇದೆ. ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡಲಿಲ್ಲ, ನಾವು ಓದೋಂಥವ್ರು ತಿಳ್ಕೊಬೇಕು. ಬಟ್ ಈಗಿನ ಕಾಲ ಹೇಗಿದೆ ಅಂದರೆ ಹೆಣ್ಮಕ್ಳು ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಸರಿಸಮಾನವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಗಂಡಿಗೆ ಸಮಾನವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ 5 ದಿನಗಳನ್ನು ಮಾತ್ರ ಯಾಕೆ ರೆಸ್ಟಿಂಗ್ ಪೀರಿಯಡ್ ಅವಳಿಬೇಕು? ಬೇಡ ಅಲ್ವಾ? ನಮಗೆ CL ಅಂತ ಅದಕ್ಕೆ ಸಪ್ರೇಟಾಗಿ ಯಾರು ಕೊಡೋದಿಲ್ಲ ಅಲ್ವಾ? ಸೊ ಅದನ್ನು ನಾವು ಈಕ್ವಲ್ ಆಗಿ ಕೂಡ ನಾವು ಅವ್ರಿಗೂ ನಮ್ಮ ದೇಹ ಅದಕ್ಕೆ ಪ್ರೊಟೆಕ್ಟ್ ಕೊಡಬೇಕು. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಬಟ್ಟೆ ಯೂಸ್ ಮಾಡ್ತಾಯಿದ್ರು. ಬಟ್ಟೆ ಯೂಸ್ ಮಾಡಿ ಎಲ್ಲಂದ್ರಲ್ಲಿ ವಾಶ್ ಮಾಡೋದು, ಎಲ್ಲಂದ್ರಲ್ಲಿ ಹಾಕಿಬಿಡೋದು. ಇದರಿಂದ ಏನಾಗ್ತಿತ್ತು, ಬ್ಯಾಕ್ಟೀರಿಯಾಸ್ ಅದ್ರ ಮೇಲೆ ಕೂತ್ಕೊಂಡು ವೆಜನಲ್ ಇನ್ಫೆಕ್ಷನ್ಸ್ಗಳೆಲ್ಲ ಸ್ಪ್ರೆಡ್ ಆಗ್ತಾಯಿತ್ತು. ಸೊ ಅದನ್ನು ತಪ್ಪಿಸೋಕ್ಕೋಸ್ಕರ ನೆಕ್ಸ್ಟ್ ಬಂದಿದ್ದೇನು ಬಂತು, ಪ್ಯಾಡ್ಗಳೆಲ್ಲ ಬಂತು. ಪ್ಯಾಡೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಏನಾಗ್ತದೆ, ನೀವು ನೋಡಿರ್ಬೋದು, ಪ್ಯಾಡ್ಗಳಲ್ಲೆಲ್ಲ ಏನಾಗ್ತಾ ಇದೆ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅಲ್ಲಿ ಹಾಕಿ ಅದನ್ನು ನಮಗೆ ಡಿಸ್ಪೋಸ್ ಕೊಡ್ತಾರೆ. ಹೌದಾ? ಅದು ಒಂದು ಪ್ಲಾಸ್ಟಿಕ್ ಡಿಸ್ಪೋಸ್ ಆಗಲ್ಲ ಅಂತ ನಮಗೆ ಗೊತ್ತಿದೆ. ಅದು ನಮಗೆ ಒಂದು ಏನಂದರೆ ಬಯೋಡಿಸ್ಪೋಸ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಸೊ ಈಗ ಏನಾಗ್ತಾ ಇದೆ, ಅಪ್ಡೇಟ್ ಎಲ್ಲ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗಬೇಕಲ್ವ. ಈಗ ಮೆನ್ಸ್ಟ್ರುವಲ್ ಕಪ್ ಅಂತ ಬಂದಿದೆ. ಸರ್ ಹೇಳಿದಾಗೆ ಈ ಮೆನ್ಸ್ಟ್ರುವಲ್ ಕಪ್ಪು ಕಂಪ್ಲೀಟಾಗಿ ಸಿಲಿಕಾನಿಂದ ಮಾಡಿರುವಂಥದ್ದು. ಓಕೆ, ಇದು ಪ್ಲಾಸ್ಟಿಕ್ಕು ಒಳಗಡೆ ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋ ತೊಂದರೆ ಏನೂ ಇಲ್ಲ. ಸಿಲಿಕಾನ್ ನಮಗೆ ಗೊತ್ತು, ಯಾವುದೇ ಒಂದು ಬ್ರೆಸ್ಟ್ ಇಂಪ್ಲಾಂಟೇಷನ್ಸ್ ನಮ್ಮಲ್ಲಿ ಏನೇ ಮಾಡಿದ್ರು ಸಿಲಿಕಾನನ್ನು ಬಳಸಿ ನಾವು ಮಾಡ್ತೀವಿ. ಸೊ ಅದೇ ಥರ ಈ ಮೆನ್ಸ್ಟ್ರುವಲ್ ಕಪ್ಪನ್ನು ಪ್ಲಾಸ್ಟಿಕ್ಗಳಿಂದ ಅಲ್ಲ, ಸಿಲಿಕಾನಿಂದ ಮಾಡಿರೋದು. ಸೊ ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನಾನು ಡೆಮೋದಲ್ಲಿ, ಓಕೆ, ಸ್ಮಾಲ್ ಸೈಜ್, ಮೀಡಿಯಮ್ ಸೈಜ್, ಲಾರ್ಜ್ ಸೈಜ್ ಅಂತ ಬರುತ್ತೆ. ಸೊ ಇದನ್ನು ಬಳಸುವಾಗ ಈ ಥರ C ಫೋಲ್ಡ್ ಅಂತ ಹೇಳ್ತೀವಿ. ಒಂದು ಫಿಂಗರನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಮಾಡಬೇಕು. ಓಕೆ, ಸಿ ಫೋಲ್ಡನ್ನು ಮಾಡಿ ನಮ್ಮ ವೆಜೈನದೊಳಗಡೆ ಹೀಗಿರುತ್ತಲ್ಲ ಇದರೊಳಗೆ ಹಾಕಿ ಕೈ ಬಿಟ್ಟರೆ ಸಾಕು. ಸೊ ಇದು ಒಳಗಡೆ ಓಪನ್ ಆಗಿದೆಯೋ ಇಲ್ಲೋ ಅನ್ನೋ ಡೌಟ್ ಇರುತ್ತೆ. ಸೊ ಜಸ್ಟ್ ಕೆಳಗಡೆನೇ ಒಂದು ಪುಷ್ ಕೊಡಿ, ಆಟೋಮೆಟಿಕಾಗಿ ಓಪನ್ ಆಗುತ್ತೆ. ಓಕೆ, ಈ ಥರ ಆಗಿದಾಗ ಇದು ಲಾಕ್ ಸಿಸ್ಟಮ್. ಓಕೆ, ಲೀಕ್ ಇಲ್ಲ, ನೀವು ಯು ಕ್ಯಾನ್ ಸ್ವಿಮ್ ಆಲ್ಸೋ. ಈವನ್ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ನಮಗೆ ಒಂದು ಲೀಕ್ ಆಗೋದಿಲ್ಲ, ಎಂಥದ್ದು ಇಲ್ಲ. ಸೊ ಹೌದು, ಇದನ್ನು ನಾವು ಬಳಸಿದ ಮೇಲೆ ಎಷ್ಟು ಅವರ್ ನಮ್ಮ ಇದು ಇರುತ್ತೆ ಕ್ವಾಂಟಿಟಿ. ಕೆಲವೊಬ್ಬರಿಗೆ ಫಸ್ಟ್ ಡೇ ಬ್ಲೀಡಿಂಗ್ ಹೆಚ್ಚಾಗುತ್ತೆ, ಕೆಲವೊಬ್ಬರಿಗೆ ಸೆಕೆಂಡ್ ಡೇ ಬ್ಲೀಡಿಂಗ್ ಹೆಚ್ಚಾಗುತ್ತೆ. ಡಿಪೆಂಡ್ಸ್ ಆನ್ ಪರ್ಸನ್. ಓಕೆ, ಫಸ್ಟ್ ಡೇ ಇದು ಮಿನಿಮಮ್ 5 to 6 hours ಬರುತ್ತೆ. 5 to 6 hours ಬರುತ್ತೆ. ಆವಾಗ ತೆಗೆಯುವಾಗಾದರೂ ಅಷ್ಟೇ ಕೆಳಗಡೆಯಿಂದ ಪುಷ್ ಮಾಡಿ ತೆಗೆದ್ರೆ ಬೇಸನ್ನಲ್ಲಿ ಹಾಕಿಬಿಟ್ಟು ಮತ್ತೆ ಇದು ಯಾವುದೇ ರೀತಿ ನಾರ್ಮಲ್ ಸೋಪು ಬ್ರಷ್ ಹಾಕಿ ತೊಳೆಯೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಬಿಸಿಯಾಗಿ ಉಗುರು ಬೆಚ್ಚನೆ ನೀರು ಅಂತ ಹೇಳ್ತಿಲ್ಲ, ವಾರ್ಮ್ ವಾಟರ್, ಅದರಲ್ಲಿ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಡಬ್ಬದಲ್ಲಿ ಸೇಫ್ ಆಗಿ ಇಟ್ಟರೆ ಮತ್ತೆ ನೆಕ್ಸ್ಟ್ ಒಂದು ಸಲ ನೀವು ತೊಗೊಂಡ್ರೆ ಮಿನಿಮಮ್ 10 years ವಾರಂಟೀಸ್ ಇರುತ್ತೆ. ಮಿನಿಮಮ್ 10 years. ಸೊ ಕಾಸ್ಟ್ ಕಂಟ್ರೋಲ್ ಕೂಡ ಆಗೋಯ್ತು. ನಾವು ಯೂಶ್ವಲಿ ಪ್ಯಾಡ್ಸ್ಗಳೆಲ್ಲ ನಾವೆಲ್ಲ ಯೂಸ್ ಮಾಡ್ತೀವಿ, ನಿಯರ್ಲಿ 100, 150, 200ವರೆಗೂ ಯೂಸ್ ಮಾಡ್ತೀವಿ. ಸೊ ಅದು ಕೈಗೆ ಎಟಕದಂಗೆ ಎಷ್ಟೊಂದು ರೂರಲ್ ಏರಿಯಾಗಳಲ್ಲಿ ಕೈಗೆ ಎಟಕ್ತಾ ಇಲ್ಲ. ಸೊ ಇದನ್ನು ನಾವು ತೊಗೊಂಡ್ರೆ ಮಿನಿಮಮ್ 10 years. ಸೊ ಇಲ್ಲಿ ಕಾಸ್ಟ್ ಉಂಟು. ಆಮೇಲೆ ಇದು ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಹೆಚ್ಚು ಬ್ಲೀಡಿಂಗ್ ಆಗ್ತಾ ಇದೆ, ನನಗೆ ಫಸ್ಟ್ ಡೇ ಸೆಕೆಂಡ್ ಡೇಸ್ ಬ್ಲೀಡಿಂಗ್ ಹೆಚ್ಚಾಗ್ತಾ ಇದೆ ಅಂದರೆ ಸೇಫರ್ ಸೈಡ್ಗೆ ಕೆಳಗಡೆ ನೀವು ಕಾಟನ್ ಪ್ಯಾಡ್ ಯೂಸ್ ಮಾಡ್ಬೋದು, ಅಂದರೆ ಕ್ಲಾತ್ ಯೂಸ್ ಮಾಡ್ಕೋಬೋದು ಇದರಿಂದ. ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ಇವತ್ತಿನ 28 ಮೇ ನಿರ್ಮಲಾ ಸಮಿತಿಯ ಒಂದು ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಆಲ್ರೆಡಿ ಉದ್ದೇಶ ಏನಪ್ಪ ಅಂದರೆ
ತಮಗೆಲ್ಲ ಗೊತ್ತಿದ್ದ ಹಾಗೆ ಇಲ್ಲಿ ನಾವೆಲ್ಲರೂ ಹೆರಿಗೆ ಆದಮೇಲೆ ಅಥವಾ ಮುಟ್ಟಿನ ಸಮಯದಲ್ಲಿ ನಾವೇನೇ ಸಾಮಗ್ರಿಗಳು ಉಪಯೋಗ ಮಾಡ್ತಿದ್ದೀವಿ ಅದರಿಂದ ಏನು ತೊಂದರೆಗಳು ಆಗ್ತಿದ್ವು ಅನ್ನೋದು ತಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಇವತ್ತು ಒಂದು ಮೆನ್ಸ್ಟ್ರಲ್ ಕಪ್ ಅಂತೇಳಿ ಈಗಾಗಲೇ ಗೊತ್ತಿದೆ ನಿಮಗೆ. ಈಗ ಹೊಸದಾಗಿ ಚಾಲನೆಯಲ್ಲಿರ್ತಕ್ಕಂಥದ್ದು ಮತ್ತು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕರ್ನಾಟಕ ಸರ್ಕಾರದವರು ಈ ಒಂದು ಮೆನ್ಸ್ಟ್ರಲ್ ಕಪ್ಪನ್ನು ಅಳವಡಿಸಿಕೊಂಡು ನಮ್ಮೆಲ್ಲರೂ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಪ್ರತಿಯೊಬ್ಬರು ತಮ್ಮ ಹುಟ್ಟಿನ ಸಮಯದಲ್ಲಿ ಹುಟ್ಟಿನ ಸಮಯದಲ್ಲಿ ಇದು ಉಪಯೋಗ ಮಾಡಿಕೊಂಡು ರೀಯೂಸಬಲ್ ಇದೆ. ಏನು ಮೆನ್ಸ್ಟ್ರಲ್ ಕಿಟ್ ಏನಿದೆ, ಕಪ್ ಏನಿದೆ ಅಲ್ಲ, ಅದು ರೀಯೂಸಬಲ್, ವಾಷಬಲ್. ಅದು ಯಾವ ರೀತಿ ನಿಮ್ಮ ಸ್ವಚ್ಛತೆ ಕಾಪಾಡ್ಕೊಂಡು ಹೋಗ್ತೀರಿ, ಅದರಿಂದ ಏನಪ್ಪ ಅಂದರೆ ನಿಮ್ಮ ಇನ್ಫೆಕ್ಷನ್ಸ್ ಕಂಟ್ರೋಲ್ ಮಾಡಲಿಕ್ಕಿರಲಿ ಅಥವಾ ಬೇರೆ ತೊಂದರೆ ಆಗೋದನ್ನು ತಡೆಗಟ್ಟಲಿಕ್ಕೆ ಆಗಲಿಕ್ಕೆ ಇದೊಂದು ಒಳ್ಳೆಯ ಸಾಧನ. ಈ ಒಂದು ಮೆನ್ಸ್ಟ್ರಲ್ ಕಪ್ಪನ್ನು ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಸಮೇತರು ಮತ್ತು ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಇಂದಿನಿಂದ ಇನ್ನು ಮುಂದೆ ನಾವು ಈ ಮೆನ್ಸ್ಟ್ರಲ್ ಕಪ್ಪನ್ನು ಯೂಸ್ ಮಾಡ್ತೇವೆ ಅಂತೇಳಿ ಒಂದು ಈ ಸಂದರ್ಭದಲ್ಲಿ ತಾವೆಲ್ಲರೂ ಒಂದು ರೀತಿ ಆಶ್ವಾಸನೆ ಕೊಡಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಕೊಡ್ತೀರಾ? ಯೂಸ್ ಮಾಡ್ತೀರಾ? ಇದರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಕಡಿಮೆ ಮಾಡ್ತೀರಾ? ಸೊ ಎಷ್ಟೋ ಜನಕ್ಕೆ ಇನ್ಫರ್ಟಿಲಿಟಿ ಆಗ್ಬೋದು, ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಆಗ್ಬೋದು. ಎಷ್ಟೋ ಮಕ್ಕಳಿಗೆ, ಎಷ್ಟೋ ಹೆಣ್ಮಕ್ಕಳಿಗೆ ಇದರಿಂದ ಸಾಕಷ್ಟು ತೊಂದರೆಗಳಿದ್ದಾವೆ. ಹಾಗಾಗಿ ತಾವೆಲ್ಲರೂ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಮುಂದೆ ಬಂದು ಇದನ್ನು ಜಾಗೃತಿ ಮೂಡಿಸೋಣ. ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ವಿಲೇಜಿಗೆ ಎಲ್ಲ ಹೆಣ್ಮಕ್ಕಳನ್ನು ಇದನ್ನು ಕಪ್ಪನ್ನು ಉಪಯೋಗಿಸ್ಬೇಕಂತೇಳಿ ಕೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನೀರು ಸರಬರಾಜು ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.